ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆ ತಮ್ಲೈನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಸ್ವಲ್ಪ ಸಿಹಿಗೆ ಹುಷಾರಿಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಹೋದ್ವಿ, ಮಾಲೇಗೌಡ ಶಾಪ್ಗೆ. ಅಲ್ಲಿ ಅವರು ಇರಲಿಲ್ಲ ಶಾಪಲ್ಲಿ, ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಮನೆ ಬಂದು ಚೀರ್ನಳ್ಳಿ ರೋಡಲ್ಲೇ ಇರೋದು, ಹಾಗಾಗಿ ಅಲ್ಲೇ ಹೋಗೋಣ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಿಹಿಗೆ ಎಲ್ಲೇ ತೋರಿಸಿದ್ರೂ ಕಮ್ಮಿ ಆಗಲ್ಲ, ಮಾಲೇಗೌಡ ಶಾಪಲ್ಲೇ ಕಮ್ಮಿ ಆಗೋದು. ಬಿಕಾಸ್ ಸಂಜುಗೂ ಹಾಗೆ ತೋರಿಸ್ತಿದ್ರಂತೆ, ಇವಳು ಸಂಜು ಥರನೇ ಅಲ್ವಾ, ಹಾಗಾಗಿ ಇವಳಿಗೆ ಅಲ್ಲೇ ಅಡ್ಜಸ್ಟ್ ಆಗಿರೋದು. ನಾನು ಹಂಗಾಗಿ ಯಾವ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗಲ್ಲ. ಎಲ್ಲ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಹೋಗಿ ಅಂತ ಹೇಳಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವಳಿಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಒನ್ ಟೈಮ್ ಡಾಕ್ಟ್ರು ಕೂಡ ಇರಲ್ಲ. ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟು ವಿಡಿಯೋನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಅವಾಗ ನೋಡಿ. ಹಾಗಾಗಿ ನಾನು ಮಾಲೇಗೌಡ ಶಾಪ್ಗೆ ಕರ್ಕೊಂಡು ಹೋದೆ. ಸಿಹಿ ಅಂತೂ ತುಂಬಾ ಸಪ್ಪಗಾಗಿಬಿಟ್ಟಿದ್ದಾಳೆ, ನೀವೇ ನೋಡ್ತಾ ಇರ್ಬೋದು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಅವಳನ್ನು ತೋರಿಸೋದಕ್ಕೆ ಆ್ಯಂಡ್ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಕೂಡ. ನಾವು ಅವಳಿಗೆ ಫೀವರು ಆ ಥರ ಏನೂ ಇರಲಿಲ್ಲ. ನೈಟ್ ಅನ್ನಂಗೆ ಸ್ವಲ್ಪ ಮೈ ಬಿಸಿ ಆಯಿತು, ಮತ್ತು ಸ್ವಲ್ಪ ಡಲ್ ಆಗಿಬಿಟ್ಲು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅವರು ಏನು ಹೇಳ್ತಾರೆ ಅಂದರೆ, ಏನು ಫೀವರ್ ಇದೆಯಾ ಏನು ಅಂತ. ಇದು ಥರ್ಮಾಮೀಟರ್ ಬರುತ್ತಲ್ಲ, ಅದನ್ನು ಒಂದು ಮನೇಲಿ ಇಟ್ಕೋಬೇಕು, ನಾನು ತೊಗೊಂಡಿರಲಿಲ್ಲ. ಮಕ್ಕಳಿರೋ ಮನೇಲಿ ಅದಿದ್ರೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇದೇ ಮಾಲೇಗೌಡ ಡಾಕ್ಟರ್ ಅವ್ರದ್ದು ಮನೆ. ಸೊ ಇಲ್ಲಿಗೆ ಬಂದ್ವಿ. ಅವರು ಸಂಡೇ ಆಗಿರೋದ್ರಿಂದ ಎಲ್ಲೋ ಔಟ್ಸೈಡ್ ಹೋಗಿದ್ದಾರೆ ಅಂತ ಹೇಳಿದರು. ಮನೇಲಿ ಯಾರೋ ಇದ್ದರು. ನಾನು ಅಂದರೆ ಇಲ್ಲೇ ಅವ್ರು ಯಾವಾಗಲೂ ಚೆಕಪ್ ಮಾಡೋದು, ಮನೇಲೂ ಕೂಡ ನೋಡ್ತಾರೆ ಎಮರ್ಜೆನ್ಸಿ ಅಂದವ್ರನ್ನ, ಅಥವಾ ಅವರಲ್ಲಿ ಸಿಗಲಿಲ್ಲ ಅಂದರೆ ಮನೆಗೆ ಬಂದು ತೋರಿಸ್ಬೋದು. ಆ ಥರ ಏನೂ ಇಲ್ಲ. ತುಂಬ ಒಳ್ಳೆ ಡಾಕ್ಟ್ರು ಅವರು, ಚೆನ್ನಾಗಿ ನೋಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ ಡಾಕ್ಟ್ರು. ಹೇಳಬೇಕಂತಂದರೆ ಬೆಲ್ ಮಾಡಿದೆ, ಅವ್ರು ಇರಲಿಲ್ಲ. ಆಮೇಲೆ ಮನೆಗೆ ಹೋಗಿ ಕೇಳಿದೆ, ಅವರು ಇಲ್ಲ ಕಣಮ್ಮ ಔಟ್ಸೈಡ್ ಹೋಗಿದ್ದಾರೆ, ಸಂಜೆ ಬನ್ನಿ ಅಂತ ಹೇಳಿದ್ರು. ಪಾಪ ಅವರೂ ಅಂದರೆ ಅವ್ರಿಗೂ ರೆಸ್ಟ್ ಬೇಕಲ್ವಾ, ಔಟ್ಸೈಡ್ ಹೋಗ್ಬಿಟ್ಟು ಬಂದಮೇಲೆ ಅಂತ ಹೇಳಿ. ನಾನು ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸೇ ಇಲ್ಲ, ಇವತ್ತು ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ರು. ನನಗನ್ನಿಸ್ತು ಸಂಡೇ ಟೈಮಲ್ಲಿ ಗೌರ್ಮೆಂಟ್ ಅಂತ ಹೇಳಿದ್ಮೇಲೆ ಒಬ್ಬರು ಡಾಕ್ಟ್ರು ಇರಲೇಬೇಕು, ಇಲ್ಲ ಅಂತಂದರೆ ಏನು ಮಾಡ್ತಾರೆ ದೂರದಿಂದ ಬರೋರು ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ಅಲ್ಲಿ ಕೂತಿರೋರ್ಗೂ ಕೂಡ ಗೊತ್ತೇ ಇಲ್ಲ ಡಾಕ್ಟ್ರು ಬರ್ತಾರೋ ಬರಲ್ವೋ ಅಂತೇಳಿ, ಸುಮ್ಮನೆ ಕೂತಿದ್ರು ಅವರು. ಆಮೇಲೆ ನಾನು ಹೋಗಿ ಡಾಕ್ಟರ್ ಬರ್ತಾರಾ ಅಂತ ಹೇಳಿದಾಗ ಅವ್ರು ಬರಲ್ಲ ಅಂತ ಹೇಳಿದ್ಮೇಲೆ ಅವರು ನನ್ನ ಜೊತೆಲೇ ಅವರು ಇದೇ ಕ್ಲಿನಿಕ್ಕಿಗೆ ಬಂದರು. ಸೊ ಏನು ಅಂತಂದರೆ, ಒಬ್ಬರು ಡಾಕ್ಟ್ರನ್ನ ಇಟ್ಟರೆ ಅವರು ಗೌರ್ಮೆಂಟ್ ಕಡೆಯಿಂದ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಸುನಿಲ್ ಡಾಕ್ಟರ್ ಹತ್ರ ಬಂದೆ, ಯಾಕಂದರೆ ಆಪ್ಷನ್ಸ್ ಇಲ್ಲ, ಹಾಗಾಗಿ ತೋರಿಸ್ಕೊಂಡು ಹೋಗಲೇಬೇಕಲ್ವ. ಜಸ್ಟ್ ಫೀವರ್ ಇರಬೇಕು ಅಥವಾ ಶೀತ ಅಲ್ವಾ, ಇಲ್ಲೇ ತೋರಿಸೋಣ ಅಂತ ಹೇಳಿ ಬಂದೆ. ಸುನಿಲ್ ಡಾಕ್ಟರ್ದಂತರೂ ಯಾವಾಗಲೂ ಎವ್ರಿ ರಶ್ಶು, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಆಮೇಲೆ ನಮ್ದು 17 ಟೋಕನ್ ನಂಬರು. ಸೊ ತೋರಿಸ್ಕೊಂಡು ಸಿರಪ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾನು. ಪಾಪ ಆಟೋದವ್ರು ನಮ್ಮ ಜೊತೆಲೇ ವೆಯ್ಟ್ ಮಾಡ್ಕೊಂಡಿದ್ರು. ಗೈಸ್ ಮನೆಗೆ ಬಂದು ನಾನು ಸಿಹಿಗೆ ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೆ. ಇವಾಗ ಜಸ್ಟ್ ಎದ್ದಿದ್ದಾಳೆ ಅವಳು. ಸೀರಿಯಸ್ಲಿ ನನಗೆ ಅವಳಿಗೆ ಹುಷಾರಿಲ್ದಿರೋ ಕಾರಣ ನನಗಂತೂ ತಲೆ ಎಲ್ಲ ನೋವು, ನನಗೂ ಸಿಕ್ಕಾಪಟ್ಟೆ ಆಗ್ತಾನೇ ಇಲ್ಲ. ನನಗನ್ಸುತ್ತೆ ನಾವು ಸಂಕ್ರಾಂತಿ ಹಬ್ಬದಲ್ಲಿ ರೆಡಿಯಾಗಿ ಇಲ್ಲೆಲ್ಲ ಹೋಗಿದ್ವಲ್ಲ, ಮೇ ಬಿ ಅದಕ್ಕೆ ನನಗೆ ಸೋಕಾದಂಗೆ ಆಗಿರಬೇಕು, ಅವಳಿಗೂ ಅದೇ ದೃಷ್ಟಿ ಥರ ಆಗಿರಬೇಕು ಅಂತ ಹೇಳಿ. ಆವತ್ತು ನಾವು ದೃಷ್ಟಿ ತೆಗಿಬೇಕಿತ್ತು, ಬಟ್ ಸಿಹಿಗೆ ತೆಗ್ದೆ, ನಾನೇನು ತಕ್ಕೊಳ್ಳಿಲ್ಲ. ಅಂದರೆ ದೃಷ್ಟಿ ತೆಗಿದ್ರಲ್ಲ ಕಡ್ಡಿ, ಅದು ಖಾಲಿಯಾಗಿತ್ತು. ಇದ್ದಿದ್ದೆ ಒಂದು 2-3 ಏನೋ, ಅದರಲ್ಲೇ ತೆಗ್ದಿದ್ದೆ. ಹಾಗಾಗಿ ಅವಳಿಗೆ ಮೇ ಬಿ ಆವಾಗಲೇ ದೃಷ್ಟಿ ಆಗಿರಬೇಕು. ಮತ್ತು ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡಿದ್ನಲ್ಲ, ಮೇ ಬಿ ಅದರಿಂದ ಅವಳಿಗೆ ದೃಷ್ಟಿಯಾಗಿ. ಮಕ್ಕಳಿಗೆ ದೃಷ್ಟಿ ಆದ್ರೂ ಕೂಡ ಜ್ವರ ಬರೋ ಚಾನ್ಸಸ್ ಇರುತ್ತೆ, ಅಂದರೆ ಲೈಟಾಗಿ ಮೈ ಬಿಸಿ ಆಗುತ್ತೆ. ಇವಳಿಗೂ ಸೇಮ್ ಅದೇ ಆಗಿರೋದು. ಫೀವರ್ ಏನೂ ಇಲ್ಲ, ಬಟ್ ಲೈಟಾಗಿ ಮೈ ಬಿಸಿ ಆಗಿತ್ತು. ನಿನ್ನೆ ನೈಟು ಒಂದು 4 o'clock ಹಂಗೆಲ್ಲ ಚೆನ್ನಾಗೇ ಇದ್ಲು, 5 o'clock 5:30 ಹಂಗೆ. ಆಮೇಲೆ ಅದು ಫೀವರ್ ಸ್ವಲ್ಪ ಜಾಸ್ತಿನೇ ಆಯಿತು, ಅಂದರೆ ಮೈ ಸುಡೋಕ್ಕೆ ಜಾಸ್ತಿ ಆಗೋಯಿತು. ಆಮೇಲೆ ಅವಳು ಮಲ್ಕೋತಾನೆ ಇಲ್ಲ, ಎದ್ದು ಅಳ್ತಾನೆ ಇದ್ಲು. ನಾನು ಅವಳನ್ನ ಪೂರ್ತಿ ಹಿಂಗೆ ಎದೆ ಮೇಲೆ ಮಲಗಿಸ್ಕೋತಾರಲ್ಲ, ಸೊ ಆ ಥರನೇ ಮಲಗಿಸ್ಕೊಂಡಿದ್ದೆ. ಫುಲ್ಲು ಕಂಪ್ಲೀಟ್ ನೈಟ್ ನಾನು ಎಚ್ಚರವಾಗಿದ್ದೆ. ಒಂದು 2 hour 3 hour ಮಲಗಿದ್ದೆ ಅಷ್ಟೇ. ಎಷ್ಟು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಯಲ್ಲೆಲ್ಲ ಎದ್ದು ಅಳ್ತಾ ಇದ್ಲು ಅವಳು. ಆಮೇಲೆ ಅವಳನ್ನ ಎದ್ದು ನಾನು ಎದೆ ಮೇಲೆ ಮಲಗಿಸ್ಕೊಂಡ್ಮೇಲೆ ಮಲಗಿದ್ದಾಳೆ. ನಾನು ಮಲ್ಕೊಬಿಟ್ಟಿದ್ದೆ, ನನಗೂ ಹಂಗೆ ನಿದ್ದೆ ಬಂದಿದ್ದೆ. ಬೆಳಿಗ್ಗೆ ಒಂದು 6 ಗಂಟೆ 6:45 ಹಂಗೆ ಕಂಡುಬಿಟ್ಟು ನೋಡಿದ್ರೆ ಅವಳು ನನ್ನ ಮೇಲೆ ಮಲಗಿದ್ಲು. ಅಂದರೆ ಸಿಹಿ ಒದ್ದಾಡಲ್ಲ ಜಾಸ್ತಿ, ಆ್ಯಂಡ್ ನಾನು ಕೂಡ ಅಂದರೆ ಒದ್ದಾಡ್ತೀನಿ, ಬಟ್ ಅವಳು ನನ್ನ ಮೇಲಿದ್ದಾಳೆ ಅನ್ನೋದು ನಮಗೆ ಬ್ರೈನಿಗೆ ಅದು ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ನಾನು ಒದ್ದಾಡಿರಲಿಲ್ಲ. ಅವಳು ನಾನು ಕಂಡುಬಿಟ್ಟು ನೋಡಿದಾಗ ಅವಳು ಕ್ಲೀನಾಗಿ ಯಾವ ಪೊಸಿಷನಲ್ಲಿ ಮಲ್ಸ್ಕೊಂಡಿದೆ ಅದೇ ಪೊಸಿಷನಲ್ಲಿ ಇದ್ಲು ಅವಳು. ಇವಾಗ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ನನ್ನನ್ನೇ ನೋಡ್ತವಳೆ, ಏನೋ ಮಾತಾಡ್ತವಳೇನೋ ಮಮ್ಮಿ ಅಂತ ಹೇಳಿ. ಸಿರಪ್ ಎಲ್ಲ ತಂದಿದ್ದೀನಿ, ಅಲ್ಲೇ ಹಾಕಿಸಿ ಕಳಿಸ್ತಾರೆ.
ನಾನು ಸುನಿಲ್ ಡಾಕ್ಟರ್ ಹತ್ರ ಅಲ್ವಾ ನಾನು ಹೋಗಿದ್ದು, ಹಾಗಾಗಿ ಅಲ್ಲೇ ಸಿರಪ್ ಹಾಕಿ ಕಳಿಸಿದ್ರು. ಇವಳು ಅಲ್ಲೇ ಸ್ವಲ್ಪ ವಾಮಿಟ್ ಮಾಡಿಬಿಟ್ಲು. ವಾಮಿಟ್ ಮಾಡಾದ್ಮೇಲೆ ಮನೆಗೆ ಬಂದಮೇಲೆ ಹಾಲು ಕುಡ್ಕೊಂಡು ಮಲ್ಕೊಂಡ್ಳು ಅವಳು. ಸೊ ಮಲಗಿ ಇವಾಗ ಎದ್ದಿದ್ದಾಳೆ. ಸೀರಿಯಸ್ಲಿ ಇಷ್ಟು ದಿನದಿಂದ ಅವಳಿಗೆ ಹುಷಾರು ಅಂದರೆ ಅವಳು ಆ್ಯಕ್ಟಿವಾಗಿ ಚೆನ್ನಾಗಿದ್ಲಲ್ವ. ಫಸ್ಟು ಟೈಮು ಅವಳು ಹುಷಾರು ತಪ್ಪಿದ್ರಿಂದ ನನಗೆ ಒಂಥರ ನಂಗೆ ಆಗ್ತಾನೇ ಇಲ್ಲ, ನನಗೇ ಹುಷಾರಿಲ್ಲ ಹಂಗಾಗ್ಬಿಟ್ಟಿದೆ. ಸೀರಿಯಸ್ಲಿ ಮನೇಲಿ ಮಕ್ಕಳು ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಆಗಲ್ಲ ಗೈಸ್. ಆ ಎಕ್ಸ್ಪೀರಿಯೆನ್ಸ್ ನಾನು ಇವಾಗ ಮಾಡ್ತಾಯಿದ್ದೀನಿ. ನಿಜ ನನಗೇ ಒಂಥರ ಕೈಕಾಲು ಇದಾದಂಗೆ ಒಂಥರ ಏನೋ ಫೀಲೇ ಚೇಂಜ್ ಅದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಆಟ ಆಡ್ತಾ ಇದ್ದಾಳೆ. ನಿಜ ನಂಬಲ್ಲ ನೀವು, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ನಾನು ಪ್ರೆಗ್ನೆಂಟಲ್ಲೂ ಇಷ್ಟು ಹಾಸ್ಪಿಟಲ್ನ ನಾನು ಸುತ್ತಿರಲಿಲ್ಲ. ಸೀರಿಯಸ್ ಆಗಿ ನಾನು ತುಂಬ ಆ್ಯಕ್ಟಿವ್ ಆಗೇ ಇದ್ದೆ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಮಾಲೆಗೌಡ ಶಾಪ್ಗೆ ಇವಳನ್ನ ಯಾವಾಗಲೂ ತೋರಿಸೋದು. ಇವಳು ಅಲ್ಲೇ ತುಂಬ ಚೆನ್ನಾಗಿ ಹುಷಾರಾಗೋದು. ಅಲ್ಲಿ ಇವತ್ತು ಡಾಕ್ಟರ್ ಇಲ್ಲ, ಎಲ್ಲೋ ಔಟ್ಸೈಡ್ ಹೋಗಿದ್ರು. ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಸಂಜೆ ಬಂದಮೇಲೆ ಅವ್ರು ನೋಡ್ತಾರೋ ನೋಡಲ್ವ, ಸಂಡೇ ಅಲ್ವಾ ಇವತ್ತು ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಇವತ್ತು ಬರೋದೇ ಇಲ್ವಂತೆ ಡಾಕ್ಟರು. ಅಲ್ಲ, ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ ಬರಲ್ಲ ಅಂತ ಹೇಳಿದ್ರೆ ಹುಷಾರಿಲ್ಲದವರು ತುಂಬ ದೂರದಿಂದ ಕರ್ಕೊಬಂದವರು ಏನು ಮಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಅಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಹೋಗೋವರೆಗೂ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಡಾಕ್ಟರ್ ಬರ್ತಾರೋ ಬರಲ್ವೋ ಅಂತೇಳಿ ಸುಮ್ಮನೆ ಕುತ್ಕೊಂಡಿದ್ರು ವೆಯ್ಟ್ ಮಾಡ್ತಾ. ಆಮೇಲೆ ನಾನು ಹೋದೆ, ಡಾಕ್ಟರ್ ಬಂದಿಲ್ವ ಅಂತ ಹೇಳಿ ಕೇಳಿದೆ. ಇಲ್ಲ ಬರಲ್ಲ, ಇವತ್ತು ಬರಲ್ವಂತೆ ಅಂತ ಹೇಳಿದ್ರು ಅಲ್ಲೇ ಕೂತಿರೋರೆ. ಅದ್ರ ಪಕ್ಕದಲ್ಲಿ ಕೂತಿರೋರು ಗೊತ್ತೇ ಇಲ್ಲ ಡಾಕ್ಟ್ರು ಬರ್ತಾರೋ ಬರಲ್ವ ಅಂತೇಳಿ ಸುಮ್ಮನೆ ಕೂತವ್ರೆ ಅವರು. ಪಾಪ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೋ ಏನಾಯ್ತೋ ಗೊತ್ತಿಲ್ಲ ಅದು ನಮಗೆ. ಆಮೇಲೆ ನಾನು ಒಳಗಡೆ ಕೌಂಟ್ರ್ ಹತ್ರ ಹೋಗಿ ಬರ್ತಾರ ಡಾಕ್ಟರು, ಮಕ್ಕಳು ಡಾಕ್ಟ್ರು ಇಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಇವತ್ತು ಅವ್ರು ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಸುನಿಲ್ ಡಾಕ್ಟರ್ ಹತ್ರ ಕರ್ಕೊಬಂದೆ. ಸುನಿಲ್ ಡಾಕ್ಟರ್ ಹತ್ರ ಅಂತೂ 11:30ಗೆ ಕ್ಲೋಸು. ಎವ್ವಿ ರಶ್ಶು, ಸಿಕ್ಕಾಪಟ್ಟೆ ರಶ್ ಇತ್ತು. ನಾನೇ 17 ಟೋಕನ್ನು. ಸದ್ಯ ನಾನು ಪುಣ್ಯ ಆವಾಗ ಒಂದು 11-12ನೇ ಅವರೇನೋ ಟೋಕನ್ ಹೋಗಿದ್ರು. ಸೊ ಹಾಗಾಗಿ ನನಗೆ ಅಷ್ಟು ಲೇಟೇನು ಆಗಲಿಲ್ಲ, ಬೇಗ ತೋರಿಸ್ಕೊಂಡೇ ಬಂದೆ. ನಾನು ಇವಳನ್ನ ಮಾಲೆಗೌಡ ಶಾಪಲ್ಲಿ ತೋರಿಸೋದ್ರಿಂದ ಮಾಲೆಗೌಡ ಶಾಪ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಇವಳು. ಹಂಗಾಗಿ ನನಗೇ ಅಲ್ಲಿ ತೋರಿಸೋದ್ರಿಂದ ನನಗೇ ಮನಸ್ಸು ಒಗ್ಗಲ್ಲ. ಬಟ್ ಫೀವರ್ ಥರ ಅಂದರೆ ಅವರು ಫೀವರ್ ಅಂತ ಹೇಳಿದ್ರು. ಅವರು ಫೀವರ್ ಇತ್ತಾ ಅಂದರೆ ಯಾಕಂದ್ರೆ ಫೀವರ್ ಇಲ್ಲ, ಎಷ್ಟು 97.9 ಏನೋ ಇತ್ತು. ಬಟ್ 99 ಮೇಲಿದ್ದರೆ ಫೀವರ್ ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಖಂಡಿತ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಗೈಸ್ 1 ನಿಮಿಷ ಫೋನ್ ಬರ್ತಾಯಿದೆ. ಎಸ್ಕೈಸಿ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಅದೇ ಸಿಹಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಫೋನಲ್ಲಿ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನನಗೆ. ಸೊ ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆವಾಗಲೇ ಏನು ಮಾತಾಡ್ತಿದ್ದೆ ಅಂತ ಹೇಳಿನೂ ಕೂಡ ಮರ್ತೋಯ್ತು ನನಗೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನಿವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಸಿಹಿನ ವೀಡಿಯೋಸಲ್ಲಿ ಅಷ್ಟು ತೋರಿಸ್ಕೂಡ್ದು, ಸ್ವಲ್ಪ ಅಷ್ಟೇ ತೋರಿಸ್ಬೇಕು. ಅಂದರೆ ಅವಳದು ಏನೂ ಇರಲ್ಲ ಅಲ್ಲ, ಸುಮ್ಮನೆ ಏನಕ್ಕೆ ಜಾಸ್ತಿ ಅವಳನ್ನ ಅದರಲ್ಲಿ ವೀಡಿಯೋಸಲ್ಲಿ ಇವಾಗಲಿಂದ ಇನ್ವಾಲ್ವ್ ಮಾಡೋದು ಅಂತ ಹೇಳಿ, ಅಂದರೆ ತೋರಿಸೋದು ಏನಕ್ಕೆ, ಸುಮ್ಮನೆ ಹುಷಾರು ತಪ್ತಾಳೆ ಅಂತ ಹೇಳಿ ನಾನು ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಕ್ಕನೂ ಅದನ್ನು ಹೇಳ್ತಾ ಇದ್ಲು, ಅವಳನ್ನ ತೋರಿಸಿದ್ದೆಲ್ಲ ವೀಡಿಯೋಸಲ್ಲೆಲ್ಲ ದೃಷ್ಟಿಯಾಗಿದೆ ಅಂತ ಹೇಳಿ. ಅದಕ್ಕೆ ಬೇಡ, ಜಾಸ್ತಿ ತೋರಿಸೋದು ಬೇಡ, ಸುಮ್ಮನೆ ಏನಕ್ಕೆ ಅಂತ ಹೇಳಿ ಇವಾಗ ಡಿಸೈಡ್ ಮಾಡಿದ್ದೀನಿ. ಇದು ಸೂಪರ್ ಡೋಲೋ, ಇಲ್ಲೇ ಬರೆದಿದೆ ಪ್ಯಾರಾಸೆಟಮಲ್ ಅಂತ. ಇದು ಇನ್ನೂ ಹಾಕಿಲ್ಲ ನಾವು. ಕಾಫ್ದು ಕೂಡ ಕೊಟ್ಟಿದ್ದಾರೆ ಅವರು, ಕಫ ಕಟ್ಕೊಂಡಿರುತ್ತಲ್ಲ ಅದಕ್ಕೆ. ಐ ಥಿಂಕ್ ಅದಿದೆ ಅನಿಸುತ್ತೆ. ಇದಲ್ಲ, ಇನ್ನೊಂದಿದೆ. ಒಟ್ಟು 3 ಸಿರಪ್ ಏನೋ ಕೊಟ್ಟಿದ್ದಾರೆ. ಅದನ್ನು ಹಾಕಿ ಇವಾಗ ಓಕೆ ಫೈನ್. ಅವಳು ಇವಾಗ ಆಟಾಡ್ತಾ ಇದ್ದಾಳೆ ನಾರ್ಮಲಾಗೇ, ತುಂಬ ಚೆನ್ನಾಗಿ. ಆ್ಯಂಡ್ ಎಲ್ಲ ಹೇಳ್ತಾಯಿದ್ರು ಹಲ್ಲು ಬಂದಾಗಲೂ ಮಕ್ಕಳು ಹುಷಾರು ತಪ್ತಾರೆ ಅಂತ ಹೇಳಿ. ಅವಳಿಗೆ ಇವಾಗ ಹಲ್ಲು ಬಂದಿದೆ, ಅಂದರೆ ಚೆನ್ನಾಗೇ ಕಾಣಿಸುತ್ತೆ. ಇದು ಒಂದೇ ಹಲ್ಲೇನೋ ಬಂದಿರೋದು. ಅದು ಈಗ ಒಂದು ಹಲ್ಲು ಇಷ್ಟು ಉದ್ದ ಇದೆ ಅಂತಂದರೆ ಅದರಲ್ಲಿ ಆಫ್ ಇದೆ, ಅದು ಕ್ಲೀನಾಗಿ ಕಾಣಿಸುತ್ತೆ, ಅವಳಿಗೆ ವೈಟಾಗಿ ಕಾಣಿಸುತ್ತೆ. ಮೇಲ್ಗಡೆ ಇನ್ನೂ ಬಂದಿಲ್ಲ, ಅಂದರೆ ಚೂಪಾಗಿ ಇನ್ನೂ, ಅಂದರೆ ಹಿಂಗೆ ಮುಟ್ಟಿದ್ರೆ ಕೈಗೆ ಸಿಗುತ್ತೆ ಅಷ್ಟೇ, ಕಾಣಿಸ್ತಾ ಇಲ್ಲ ಇನ್ನೂ. ಅಲ್ಲಿ ಬರ್ತಾ ಇದೆಯಲ್ಲ, ಮೇ ಬಿ ಅವಳು ಅದಕ್ಕೆ ಹುಷಾರು ತಪ್ಪಿರಬೇಕು ಅಂತ ಹೇಳಿ ಹೇಳ್ತಾಯಿದ್ರು ನಮ್ಮ ಅತ್ತೆ ಎಲ್ಲ. ಮೇ ಬಿ ಅದಕ್ಕೆ ಇರಬೇಕು, ನಮ್ಮ ಅಕ್ಕನೂ ಅದನ್ನೇ ಹೇಳ್ತಾಯಿದ್ಲು. ಸೊ ಇವಾಗ ಸಮಾಧಾನ ಆಯಿತು ನನಗೆ. ಯಾಕಂದರೆ ನಾವು ಅವಳನ್ನ ಹುಷಾರಿಲ್ಲ ಅಂತ ಎಲ್ಲ ಹಾಸ್ಪಿಟ್ಲಿಗೆ ಅಷ್ಟು ಕರ್ಕೊಂಡು ಹೋಗಿಲ್ಲ. ಮತ್ತು ಅವಳಿಗೊಂದು ಕೆಮ್ಮು ಜೋರಾಗಿ ಬಂದುಬಿಟ್ರೆ ನಂಗೆ ಫುಲ್ ಭಯ ಆಗಿಬಿಡುತ್ತೆ. ನನಗೆ ಅದಕ್ಕೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಭಯ. ಆ್ಯಂಡ್ ಇನ್ನೊಂದು, ಮಕ್ಕಳು ಅಂತ ಹೇಳಿದ್ಮೇಲೆ ಹುಷಾರು ತಪ್ಪೋದೆಲ್ಲ ಕಾಮನ್ನು. ಅದರಲ್ಲೂ ಈಗಿನ ವೆದರ್ ತುಂಬ ಚಿಲ್ಲಾಗಿರೋದ್ರಿಂದ ಶೀತ ಆಗೋದೆಲ್ಲ ತುಂಬಾ ಕಾಮನ್ನು. ಮಕ್ಕಳಿಗೆ ಅಲ್ಲ, ದೊಡ್ಡವರು ಕೂಡ ಇವಾಗ ಹುಷಾರು ತಪ್ತಾರೆ. ಹಾಗಾಗಿ ಏನಿಲ್ಲ. ಬಟ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ,
ಅವಳಿಗೆ ಶೀತ ಆಗ್ತಾ ಇದೆ ಅಂತ ಏನಾದರೂ ನನಗೆ ಗೊತ್ತಾಯಿತು ಅನ್ಸಿದ್ರೆ, ಅಥವಾ ಸ್ವಲ್ಪ ಇರಬೇಕಾದ್ರೇ ನಾನು ಚಿಕನ್ನ ತರಿಸ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮೆಣಸು ಹಾಕ್ಬಿಟ್ಟು ಫ್ರೈ ಮಾಡಿಸ್ಬಿಟ್ಟು ತಿಂದ್ಬಿಡ್ತೀನಿ. ಆವಾಗ ಕಮ್ಮಿ ಆಗಿಬಿಡುತ್ತೆ. ಇಲ್ಲ ನನಗೇನಾದ್ರು ಶೀತ ಅಂದರೆ ನಾನು ಇಮ್ಮಿಡಿಯೇಟಾಗಿ ಅದನ್ನೇ ಮಾಡೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಅವಳೇನೋ ಸ್ವಲ್ಪ ಸಪ್ಪಗಿದ್ದಾಳೆ ಅಂತ, ಏನಮ್ಮ ಅವಳು ಸ್ವಲ್ಪ ಸಪ್ಪಗಿದ್ದಾಳೆ ಅಂತ ಗೊತ್ತಾದ ತಕ್ಷಣವೇ ನಾನು ವಿಕ್ಸ್ ಎಲ್ಲ ಇಲ್ಲಿ ಕಿವಿ ಸಂದಿಗೆ ಮತ್ತು ಇಲ್ಲಿ ಹಣೆಗೆ, ಬೆನ್ನಿಗೆ ಮತ್ತು ಎದೆ ಹತ್ರ ಎಲ್ಲ ಕಡೆನೂ ಹಚ್ಬಿಡ್ತೀನಿ. ಆವಾಗ ಬೆಳಗ್ಗೆ ಆಗೋಷ್ಟೊತ್ತಿಗೆ ಅವಳು ನಾರ್ಮಲಾಗಿನೇ ಆಗಿಬಿಡ್ತಾಳೆ, ಸರಿ ಹೋಗುತ್ತೆ ನನಗೆ. ಸೊ ಈ ಸಲ ಅವಳು ಪೂರ್ತಿ ಕಂಪ್ಲೀಟ್ ಸಪ್ಪಗಿದ್ಲು. ನೀವು ಹಿಂದಿನ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು, ಸುನಿಲ್ ಡಾಕ್ಟರ್ ಹತ್ರ ಹೋಗಿದಾಗ ಎಷ್ಟು ಸಪ್ಪಗಿದ್ಲು ಅಂದರೆ ಎಲ್ಲ ಮಕ್ಕಳು ಅಳ್ತವ್ರೆ, ಏನೇನೋ ಮಾತಾಡ್ತವ್ರೆ, ಏನೇನೋ ಬಾಯಿಗೆ ಹಾಕ್ಕೊಂಡು ಎಲ್ಲ ಅಗ್ಗಿಯೋದು ಆ ಥರ ಎಲ್ಲ ತೀಟ್ಲೆ ಮಾಡ್ತವ್ರೆ. ಬಟ್ ಇವಳು ಸುಮ್ಮನೆ ನೋಡ್ತಾನೆ ಇದ್ಲು. ಒಂದು ಮಗು ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇತ್ತು. ಬಟ್ ಅದು ಅಳ್ತಾ ಇದ್ರೆ ಇವಳು ಸುಮ್ಮನೆ ಹಿಂಗೆ ಏನೋ ಒಂಥರ ನೋಡ್ತಾ ಇದ್ಲು. ನಂಗೆ ಸಿಕ್ಕಾಪಟ್ಟೆ ಫೀಲ್ ಆಗ್ತಿತ್ತು ಅವಾಗ. ಯಾಕಂದರೆ ಇವಳು ಆ ಥರನೇ ಇದ್ದರೆ ಬಿಡು, ಕೂತಿರ್ತಾಳೆ, ಆರಾಮ್ಸಾಗಿ ತಗಡೆ ಇರ್ತಾಳೆ ಅನ್ಬೋದು. ಬಟ್ ಇವಳು ತುಂಬ ಆ್ಯಕ್ಟಿವ್ ಇರೋದ್ರಿಂದ ಆ ಸಿಚುವೇಶನಲ್ಲಿ ನೋಡೋದಕ್ಕಾಗಲ್ಲ, ಅಂದರೆ ಸಪ್ಪು ಕೂತ್ಕೊಂಡ್ರೆ ನೋಡೋದಕ್ಕಾಗಲ್ಲ. ಅದೊಂಥರ ಫೀಲ್ ಆಗ್ತಿತ್ತು. ಬಟ್ ಇವಾಗ ಓಕೆ, ಆಟ ಆಡ್ತಾ ಇದ್ದಾಳೆ ಅವಳು ಮಾತಾಡಿಕೊಂಡು. ಆಮೇಲೆ ಇವಾಗ ಬೈಯೋದು ಬೇರೆ ಕಲ್ತ್ಬಿಟ್ಟವಳೆ. ಸಿರಪ್ ಹಾಕ್ಬೇಕಾದ್ರೆ ಏನು ಅಷ್ಟೊಂದು ಬೈತಾ ಇದ್ಲು. ಆಮೇಲೆ ಕೈ ಹಾಕೋಕ್ಕೆ ಭಯ ನನಗೆ, ಬಾಯೊಳಕ್ಕೆ ಕಚ್ಚೆ ಬಿಡ್ತಾಳೆ ಅಂತ ಅವಳು ಹಂಗೂ ಕೈನ ಈಸ್ಕೊಂಡು ಬಾಯೊಳಕ್ಕೆ ಹಾಕತ್ತಾಳೆ. ಅಲ್ಲಿ ಏನೇನು ಹೇಳ್ತಾಳೆ. ಪಾಪು ಡ್ಯಾನ್ಸ್ ಮಾಡಪ್ಪ, ನೀನೊಂದು ಡ್ಯಾನ್ಸ್ ಮಾಡ್ತೀಯಲ್ಲ. ಗೈಸ್, ನನ್ನ ಮಗಳು ಡೂಡಿ ಡೂಡಿ ಡಮ್ ಡಮ್ ಅಂತ ಒಂದು ಟ್ರೆಂಡಿಂಗ್ದು ಸಾಂಗ್ ಇದೆ ಬೇಬಿದೆ ಅಂತಲೇ. ಅದನ್ನು ನಾನು ಅವ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಹಾಕ್ತೀನಲ್ಲ, ಅದಕ್ಕೆ ನಾವು ಡೂಡಿ ಡೂಡಿ ಡಮ್ ಡಮ್ ಅಂತಂದರೆ ಅವಳು ಕೈ ಹಿಂಗೆ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ, ಹಿಂಗೆ ಹೊಡ್ಕೊಂಡು. ಅದಂತೂ ತುಂಬಾ ಚೆನ್ನಾಗಿದೆ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಹಾಕಲ್ಲ, 1 ಇಯರ್ ಹತ್ತತ್ರ ಅನ್ನಂಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಅಪ್ಲೋಡ್ ಮಾಡಲ್ಲ. ಹೇಳಬೇಕಂತಂದರೆ ನಾನು ಇವಳನ್ನು ಜಾಸ್ತಿನೂ ತೋರಿಸ್ತಾ ಇಲ್ಲ. ಇನ್ಸ್ಟಾಗ್ರಾಮಿಗೆ ಎಷ್ಟೊಂದು ರೀಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಬೇಡ ಈಗಲೇ ಅಪ್ಲೋಡ್ ಮಾಡೋದು ಅಂತ. ಆಮೇಲೆ ಇವಳು ನನ್ನನ್ನು ಸಪೋರ್ಟಿವ್ ಆಗಿ ಇಟ್ಕೊಂಡು ಕುತ್ಕೋತಾಳೆ, ಮತ್ತು ಅವಳೇ ಇವತ್ತು ಚೆನ್ನಾಗೇ ಕುತ್ಕೋತಾಳೆ ಅಲ್ಲ. ಇವಾಗ ಸ್ವಲ್ಪ ನನಗೆ ರಿಲೀಫ್ ಆಯಿತು, ಅವಳು ಆಟ ಆಡ್ತಿದ್ದಾಳಲ್ಲ ಚೆನ್ನಾಗಿ ಅಂತ ಹೇಳಿ. ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗು ನಾನು ರಾಗಿ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಬರ್ಬೋದು, ಇಲ್ಲಾಂದರೆ ಅಕ್ಕಿ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟದು 8 ಮಂತದು ಬೇಬಿದು ಫೋಟೋಶೂಟ್ ಪ್ರಿಪ್ರೇಷನ್ ಬರುತ್ತೆ. ಅದನ್ನು ನಾನು ಅದೇ ಮೇಕಪ್ ಟೀಮಲ್ಲಿ ಮಾಡೋಣ ಅಂತ ಹೇಳಿ ಒಂದಷ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು. ನಾನು 20, 21, 22 ಅನ್ನಂಗೆ ಮಾಡ್ತೀನಿ. ಬಿಕಾಸ್ ಅದು 29 ಅಷ್ಟೊತ್ತಿಗೆ ಬರುತ್ತೆ. 29ಗೆ ಅಲ್ವ ಇವಳಿಗೆ ಫೋಟೋಶೂಟ್ ಇರೋದು, ಹಾಗಾಗಿ. ಆ್ಯಂಡ್ ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು, ಅವಳು ನಾನು ಇನ್ನೂ ಜಾಸ್ತಿ ಫೋನಲ್ಲಿ ತೋರಿಸಿ ಸಣ್ಣ ಕೂಡ ಆಗ್ತಾಯಿದ್ದಾಳೆ ಅವಳು, ಬೇಡ ತೋರಿಸ್ಬೇಡ ಅಂತ ಹೇಳಿ. ಏನೋ ನನಗೆ ಅನ್ಸಲ್ಲ, ಬೇಕಂದರೆ ವೆಯ್ಟು ಅಂದರೆ ಡೇ ಟು ಡೇ ಇನ್ಕ್ರೀಸ್ ಆಗ್ತಾಯಿದೆ. ಅಂದರೆ ನಾನು ವೆಯ್ಟ್ ಚೆಕ್ ಮಾಡಿಸಿರ್ತೀನಲ್ಲ, ನೆಕ್ಸ್ಟ್ ಎಲ್ಲ ಚೆಕ್ ಮಾಡಿಸ್ಬೇಕಾದ್ರೆ ಅದು ಇನ್ಕ್ರೀಸ್ ಆಗಿರುತ್ತೆ. ಬಟ್ ಯಾಕೆ ಹಂಗೆ ಅಂದರು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ಬೇಡ ಅವಳನ್ನ ಇನ್ನೂ ಜಾಸ್ತಿ ತೋರಿಸೋದು ಅಂತ ಹೇಳಿ. ಸೊ ಓಕೆ ಗೈಸ್, ಈ ವಿಡಿಯೋ ತುಂಬಾ ಲೆಂತ್ ಆಗಿರುತ್ತೆ, ತುಂಬ ಲೆಂತಿ ಬೇಡ ಅಂತ ಹೇಳಿ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಆಯಿತಾ ಅಂತ ಎಲ್ಲ ಕೇಳ್ತಾಯಿದ್ರಿ, ಎಲ್ಲದ್ರದ್ದು ನಾನು ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಸಿಸ್ ನೀವು ಸಣ್ಣ ಆಗಿದ್ದೀರಾ ಅಂತ ಹೇಳಿ ಕೂಡ ಹೇಳ್ತಾಯಿದ್ರಿ. ಹೌದು, ಸಣ್ಣ ಆಗಿದ್ದೀನಿ. ಇಲ್ಲ ಅಂದರೂ ನಾನಿವಾಗ ಪ್ರೆಸೆಂಟ್ ವೆಯ್ಟ್ಗೂ ಪ್ರೆಗ್ನೆಂಟಲ್ಲಿದ್ದಿದ್ದು ವೆಯ್ಟ್ಗೂ ಇಲ್ಲಾಂದ್ರೂ 10-15 kg ಅಷ್ಟು ಡಿಫ್ರೆನ್ಸ್ ಇದೆ. ಗೊತ್ತಿಲ್ಲ ಯಾಕಂಗೆ ದಿಢೀರಂತ ಇಷ್ಟೊಂದು ಸಣ್ಣ ಆಗಿಬಿಟ್ಟೆ ಅಂತ ಹೇಳಿ. ಸ್ವಲ್ಪ ಡಾಕ್ಟರ್ ಹತ್ರ ಒಂದು ಸಲ ಕನ್ಸಲ್ಟ್ಗೆ ಹೋಗಬೇಕು. ಕನ್ಸಲ್ಟೇಷನ್ ಮಾಡಿಸಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಏನು ಎತ್ತ ಅಂತ ಎಲ್ಲ ಹೇಳಿ. ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಯಾಕೆ ಹಿಂಗೆ ಸಣ್ಣ ಅದೇ ಅಂತ ಹೇಳಿ. ಮೇ ಬಿ ನಾನು ತುಂಬ ನಿದ್ದೆಗೆಡ್ತೀನಿ, ನೈಟು ತುಂಬಾ ಫೋನ್ ನೋಡ್ತೀನಿ. ಮೋಸ್ಟ್ಲಿ ಅದಕ್ಕಿರಬೇಕು ಅಂತ ಅನ್ಕೋತೀನಿ. ಯಾಕಂದರೆ ಗೊತ್ತಿಲ್ಲ, ಫೋನಿಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಇವಾಗಂತೂ ನಾನು. ಅದಕ್ಕೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಕೂಡ ಆಗ್ತಾಯಿದೆ, ಮತ್ತು ಕಣ್ಣೆಲ್ಲ ಒಳಗೋಗಿರೋ ಥರನೂ ಆಗ್ತಾಯಿದೆ. ತುಂಬ ವೆಯ್ಟ್ ಲಾಸ್ ಕೂಡ ಆಗ್ತಾಯಿದ್ದೀನಿ. ಅದೇ ಇನ್ಮೇಲಿಂದ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇಲ್ಲಿ ನನಗೆ ಅಂದರೆ ಅಮ್ಮವರೆಲ್ಲ ಬೇಗ ಮಲ್ಕೊಳ್ಳೋದ್ರಿಂದ ಫೋನ್ ನೋಡಿದ್ರೆ ಹೇಳಲ್ಲ, ಅಮ್ಮ ಎಚ್ಚರ ಇರಲ್ವಲ್ಲ. ಅಲ್ಲಾದರೆ ಸಂಜೆ ಫೋನ್ ನೋಡೋದಕ್ಕೆ ಬಿಡಲ್ಲ, ಸರಿ ಹೋಗುತ್ತೆ. ಇನ್ನೇನು ನಾನು ಕೂಡ ಹೋಗ್ತೀನಿ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಕೂಡ ಇದೆ, ಅಷ್ಟೊತ್ತಿಗೆ ಹೋಗ್ತೀನಿ ನಾನು. ಸೊ ಇನ್ಮೇಲೆ ಅಲ್ಲಿ ವೀಡಿಯೋಸ್ ಬರುತ್ತೆ. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.